ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಈ ಮಾಲಿಕೆಯಲ್ಲಿ ಪಾಠ 17. ಇಂದಿನ ತರಗತಿಯಲ್ಲಿ ನಾವು ಅನುಕರಣಾವ್ಯಯ, ದ್ವಿರುಕ್ತಿ, ಜೋಡಿ ಪದಗಳ ಬಗ್ಗೆ ಸ್ವಲ್ಪ ಮಟ್ಟಿನ ವಿಚಾರವನ್ನು ತಿಳಿದುಕೊಳ್ಳೋಣ. ಕೆಲವಷ್ಟು ಉದಾಹರಣೆಗಳನ್ನು ಕೂಡ ಗಮನಿಸೋಣ. ಮೊದಲಿಗೆ, ಕನ್ನಡ ಭಾಷೆ ಅತ್ಯಂತ ಸ್ಪಷ್ಟವಾದಂತಹ ಭಾಷೆ. ನಿಮ್ಮ ಉಚ್ಚಾರಣೆಯಲ್ಲೂ ಕೂಡ ಸ್ಪಷ್ಟತೆ ಬೇಕು. ಅದೇ ರೀತಿಯಾಗಿ ಬರವಣಿಗೆಯಲ್ಲೂ ಕೂಡ ಸ್ಪಷ್ಟತೆ ಬೇಕು. ಪ್ರತಿಯೊಂದು ಭಾಷೆಗೂ ಅದರದೇ ಆದಂತಹ ಮಹತ್ವ ಇರುತ್ತದೆ. ಭಾಷೆಯಲ್ಲಿ ಅಕ್ಷರಗಳು ವ್ಯತ್ಯಯ ಆಗುವುದರಿಂದ ಅರ್ಥ ವ್ಯತ್ಯಾಸವೂ ಕೂಡ ಆಗುತ್ತದೆ. ಈ ಅರ್ಥ ವ್ಯತ್ಯಾಸವು ಹೇಗೆ ವಿಪರೀತಾರ್ಥವನ್ನು ಕೊಡುತ್ತದೆ ಎಂಬುದನ್ನು ಗಮನಿಸಿ. ಕನ್ನಡ ಭಾಷೆಯಲ್ಲಿ ಕೇವಲ ಒಂದಕ್ಷರದ ಬದಲಾವಣೆಯಿಂದ ಅರ್ಥದಲ್ಲಿ ಬಹಳ ಬದಲಾವಣೆ ಆಗುವುದುಂಟು. ಆದ್ದರಿಂದ ಈ ಭಾಷೆಯನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕು ಮತ್ತು ಶುದ್ಧವಾಗಿ ಬರೆಯಬೇಕು. ಕೇವಲ ಭಾಷೆಯನ್ನು ಹೇಳುವುದಷ್ಟೇ ಮುಖ್ಯವಲ್ಲ, ಅದನ್ನು ಸ್ಪಷ್ಟವಾಗಿ ಬರೆಯುವುದೂ ಕೂಡ ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳೇ, ಕೆಲವಷ್ಟು ಉದಾಹರಣೆಗಳನ್ನು ಗಮನಿಸೋಣ. ಇಲಿ, ಇಳಿ. ಇಲ್ಲಿನ ಅರ್ಥ ವ್ಯತ್ಯಾಸ ಗಮನಿಸಿ. ಇಲಿ, ಇಳಿ. ಎಲೆ, ಎಳೆ. ಒಂದಕ್ಷರದ ಬದಲಾವಣೆಯಿಂದ ಅರ್ಥ ವ್ಯತ್ಯಾಸ ಆಗಿರುವುದನ್ನು ಗಮನಿಸಿ. ಇಲಿ ಲಕಾರವನ್ನು ಉಚ್ಚಾರಣೆ ಮಾಡೋದ್ರಿಂದ ಇಲಿ ಮೂಷಕ, ಒಂದು ಪ್ರಾಣಿ. ಇಳಿ ಎಂದರೆ ಒಂದು ಕ್ರಿಯಾಪದ, ಮೇಲಕ್ಕೆ ಹತ್ತು ಕೆಳಕ್ಕೆ ಇಳಿಯುವುದು ಎಂಬುದರ್ಥ. ಎರಡನೇ ಉದಾಹರಣೆ ಗಮನಿಸಿ. ಎಲೆ, ಎಳೆ. ಎಲೆ ಎಂಬುದು ಪರ್ಣ, ಗಿಡದ ಎಲೆ ಎಂದು ಹೇಳುತ್ತೇವೆ. ಎಳೆ ಎಂದರೆ ಎಳೆಯುವುದು ಅಥವಾ ಎಳೆತಾಗಿ ಇರುವಂತಹ ಕಾಯಿ ಇತ್ಯಾದಿಗಳು ಕೂಡ ಎಳೆ ಎಂಬುದನ್ನು ಬಳಸುತ್ತೇವೆ. ಇನ್ನು ಹಾಲು, ಹಾಳು. ಹಾಲು ಕ್ಷೀರ. ಹಾಳು ಎಂದರೆ ಹಾಳಾಗಿರುವಂಥದ್ದು, ಕೆಟ್ಟು ಹೋಗಿರುವಂಥದ್ದು ಎಂದರ್ಥ. ಆದ್ದರಿಂದ ಒಂದಕ್ಷರದಿಂದ ಅರ್ಥ ಬಹಳ ಬದಲಾವಣೆ ಆಗುವುದನ್ನು ಗಮನಿಸಿ. ಕಾಲು, ಕಾಲಿನಿಂದ ನಡೆಯುತ್ತೇವೆ. ಕಾಳು ಧಾನ್ಯದ ಕಾಳುಗಳು. ಅಲೆ, ಅಳೆ. ಅಲೆಯುವಂಥದ್ದು, ತಿರುಗುವಂಥದ್ದು ಎಂದರ್ಥ. ಇನ್ನೊಂದು ನೀರಿನ ಅಲೆಗಳು, ಸಮುದ್ರದ ಅಲೆಗಳು ಎಂಬುದಾದ ಅರ್ಥ. ಅಳೆ ಎಂದರೆ ಮಾಪನ ಮಾಡುವಂಥದ್ದು, ಅಳೆಯುವುದು, ದೂರವನ್ನು ಅಳೆಯುವುದು ಎಂದು ಕೂಡ ಅರ್ಥವಾಗುತ್ತದೆ. ಮುಂದಿನ ಉದಾಹರಣೆಗಳನ್ನು ಗಮನಿಸಿ. ಬೆಲೆ, ಬೆಳೆ. ಬೆಲೆ ಎಂದು ಹೇಳಿದಾಗ ಅದರ ಮೌಲ್ಯ ಎಂದರ್ಥ. ಬೆಳೆ ಎನ್ನುವುದಕ್ಕೆ ಧಾನ್ಯಗಳು ಎಂದರ್ಥ ಮತ್ತು ಬೆಳೆಯುವುದು ಎಂದರ್ಥ. ಇಲ್ಲಿ ಲ ಮತ್ತೆ ಳ ಅಕ್ಷರಗಳಿಗೆ ಇರುವಂತಹ ವ್ಯತ್ಯಾಸವನ್ನು ಗಮನಿಸಿದರೆ, ಲ ಎಂದು ಹೇಳಿದಾಗ ನಾಲಿಗೆಯನ್ನ ಮಡಿಸದೆ ಉಚ್ಚರಿಸುವಂಥದ್ದು, ಳ ಎಂದು ಹೇಳಿದಾಗ ನಾಲಿಗೆಯನ್ನ ಮಡಿಸಿ ಉಚ್ಚರಿಸುವಂತಹ ಅಕ್ಷರಗಳು. ಆದ್ದರಿಂದ ಎರಡನ್ನೂ ಕೂಡ ಉಚ್ಚರಿಸುವಾಗ ಜಾಗೃತೆಯಿಂದ ಇರಬೇಕಾಗುತ್ತದೆ. ಮುಂದಿನ ಉದಾಹರಣೆಯನ್ನು ಗಮನಿಸಿ. ಅಕ್ಕಿ, ಹಕ್ಕಿ. ಅ ಸ್ವರಾಕ್ಷರ ಇರುವಂಥದ್ದು, ಹ ವ್ಯಂಜನಾಕ್ಷರ ಇರುವಂಥದ್ದು. ಅ ಎಂಬಲ್ಲಿ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅ ಎಂಬ ಸ್ವರಾಕ್ಷರ. ಹಕ್ಕಿ ಎಂಬಲ್ಲಿ ಹ ಎಂದು ಮಹಾಪ್ರಾಣವಾಗಿ ಉಚ್ಚರಿಸುವಂತಹ ಅವರ್ಗೀಯ ವ್ಯಂಜನಾಕ್ಷರ. ಹ ಎಂದು ಹೇಳಿದಾಗ ಮಹಾಪ್ರಾಣವು ಉಚ್ಚರಿಸಲ್ಪಡುತ್ತದೆ. ಆದರೆ ಅರ್ಥವನ್ನು ಗಮನಿಸಿ. ಅಕ್ಕಿ, ನಾನು ಅಕ್ಕಿಯನ್ನು ಬೇಯಿಸಿ ಅನ್ನವನ್ನಾಗಿಸಿ ತಿನ್ನುತ್ತೇನೆ. ಹಕ್ಕಿ, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಅ ಅಕ್ಕಿ, ಹ ಹಕ್ಕಿ. ಆಡು, ಹಾಡು. ಆಡು ಆಡುವಂಥದ್ದು ಅಥವಾ ಕುರಿ, ಮೇಕೆ, ಆಡು ಪ್ರಾಣಿಗಳ ಪ್ರಕಾರ. ಹಾಡು ಎಂದರೆ ಪದ್ಯ ಅಥವಾ ಹಾಡುವಿಕೆ ಎನ್ನುವಂತಹ ಅರ್ಥ. ಇನ್ನು ಮುಂದಿನ ಉದಾಹರಣೆ. ಓದು, ಓಡು. ಇಲ್ಲಿ ಗಮನಿಸಿ. ಓದು ದಕಾರವಿದೆ,
ಓದುವಿಕೆ, ಪಠನ ಮಾಡುವಿಕೆ, ವಾಚನ. ಓಡು ಎಂದರೆ ಧಾವನ, ಓಡುವಿಕೆ ಎಂದರ್ಥ. ಇಲ್ಲಿ ದ ಡ ಅಕ್ಷರಗಳಿಗೆ ಆಗುವಂತಹ ವ್ಯತ್ಯಾಸವನ್ನ ಗಮನಿಸಿ. ದ ಎಂದಾಗ ನಾಲಿಗೆಯನ್ನ ಮಡಿಸದೇ ಹೇಳುತ್ತೇವೆ, ಡ ಎಂದು ಹೇಳಿದಾಗ ನಾಲಿಗೆಯನ್ನ ಮಡಿಸಿ ಉಚ್ಚರಿಸುತ್ತೇವೆ. ಮುಂದಿನ ಉದಾಹರಣೆ ನರಿ, ನಾರಿ. ಇಲ್ಲಿ ದೀರ್ಘವನ್ನು ಗಮನಿಸಿ. ನರಿ ಎಂದು ಹೇಳಿದಾಗ ಹ್ರಸ್ವಸ್ವರ ಅಕ್ಷರ ನ ಇದೆ. ನಾರಿ ಎಂದು ಹೇಳಿದಾಗ ನ ಎನ್ನುವಲ್ಲಿರುವಂತಹ ಸ್ವರ ಅಕ್ಷರ ದೀರ್ಘಾಕ್ಷರವಾಗಿ ನಾರಿ ಎಂದಾಗಿದೆ. ಆದರೆ ಅರ್ಥ ವ್ಯತ್ಯಾಸ ಗಮನಿಸಿ. ನರಿ ಎಂಬುದು ಪ್ರಾಣಿ, ನಾರಿ ಎಂದರೆ ಸ್ತ್ರೀ ಎಂದರ್ಥ. ಇನ್ನು ವಾಕ್ಯಗಳನ್ನ ಗಮನಿಸಿ. ಬೆಂಕಿ ಧಗಧಗನೆ ಉರಿಯಿತು. ನದಿ ಜುಳು ಜುಳು ಹರಿಯುತ್ತದೆ. ಗಾಳಿ ಸುಯ್ಯನೆ ಬೀಸುತ್ತಿದೆ. ನಕ್ಷತ್ರಗಳು ಫಳ ಫಳ ಹೊಳೆಯುತ್ತಿವೆ. ಈ ವಾಕ್ಯಗಳಲ್ಲಿ ಧಗಧಗನೆ, ಜುಳು ಜುಳು, ಸುಯ್ಯನೆ, ಫಳಫಳ ಎಂಬ ಶಬ್ದಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀರಲ್ಲವೇ ಪ್ರಿಯ ವಿದ್ಯಾರ್ಥಿಗಳೇ? ಇವು ಧ್ವನಿಯನ್ನ ಅನುಕರಣೆ ಮಾಡುವ ಪದಗಳು. ಧ್ವನಿಯನ್ನ ಅನುಕರಣೆ ಮಾಡುವಂತಹ ಪದಗಳು. ಈ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನಾನು ಹಿಂದಿನ ತರಗತಿಗಳಲ್ಲಿ ಬೋಧಿಸಿದ್ದೇನೆ. ಈ ರೀತಿಯಾದಂತಹ ಧ್ವನಿಗಳನ್ನು ಅನುಕರಣೆ ಮಾಡುವಂತಹ ಪದಗಳನ್ನ ಅಥವಾ ಅವ್ಯಯಗಳನ್ನ ನಾವು ಅನುಕರಣಾವ್ಯಯಗಳು ಎಂದು ಕರೆಯುತ್ತೇವೆ. ಮುಂದೆ ಗಮನಿಸಿ. ಅನುಕರಣಾವ್ಯಯಗಳು ಅಂದರೆ ಯಾವುದೇ ನಿರ್ದಿಷ್ಟವಾದ ಅರ್ಥವನ್ನು ತಿಳಿಸದ, ಆದರೆ ಕೇವಲ ಕ್ರಿಯೆಯ ಧ್ವನಿಯನ್ನು ಅನುಕರಣೆ ಮಾಡುವ ಅವ್ಯಯಗಳನ್ನು ಅನುಕರಣಾವ್ಯಯಗಳು ಎನ್ನುತ್ತಾರೆ. ಕೆಲವಷ್ಟು ಉದಾಹರಣೆಗಳನ್ನು ನೋಡೋಣ. ಜುಳು ಜುಳು, ಕಲಕಲ, ದಡಬಡ, ಠಣ್ ಠಣ್, ಪಳಪಳ, ಪರಪರ, ಗಿಜಿ ಗಿಜಿ, ಥರ ಥರ, ಢಣ ಢಣ, ಪಿಸ ಪಿಸ. ಇನ್ನೂ ಬಹಳಷ್ಟು ಉದಾಹರಣೆಗಳನ್ನು ನೀವು ವಾಕ್ಯಗಳಲ್ಲಿ, ಪಾಠಗಳಲ್ಲಿ ಗಮನಿಸಿ. ಇಲ್ಲಿನ ಚಿತ್ರವನ್ನ ನೋಡಿ. ನೀರು ಕೊತ ಕೊತ ಕುದಿಯುತ್ತಿದೆ. ಇದು ಅನುಕರಣಾವ್ಯಯಕ್ಕೆ ಉದಾಹರಣೆ. ಮುಂದಿನ ಚಿತ್ರದಲ್ಲಿ ನದಿಯು ಜುಳು ಜುಳು ಹರಿಯುತ್ತಿದೆ. ಚಿತ್ರವನ್ನ ಗಮನಿಸಿ ಅನುಕರಣಾವ್ಯಯಗಳನ್ನು ನೆನಪು ಮಾಡಿಕೊಳ್ಳಿ. ಮುಂದಿನ ಚಿತ್ರವನ್ನ ನೋಡಿ. ತಾರೆಗಳು ಫಳ ಫಳ ಹೊಳೆಯುತ್ತಿವೆ. ಇಲ್ಲಿ ಫಳಫಳ ಅನುಕರಣಾವ್ಯಯ. ಮುಂದಿನ ಚಿತ್ರವನ್ನು ಗಮನಿಸಿ. ಇಲ್ಲಿ ಬೆಂಕಿ ಧಗಧಗನೆ ಉರಿಯುತ್ತಿದೆ. ಇಲ್ಲಿ ಧಗಧಗನೆ ಎನ್ನುವಂತಹ ಪದ ಅನುಕರಣಾವ್ಯಯವಾಗಿದೆ. ನಿರ್ದಿಷ್ಟವಾಗಿ ಅರ್ಥವನ್ನು ಕೊಡದೆ ಕೇವಲ ಒಂದು ಧ್ವನಿಯನ್ನ ಅನುಕರಣೆ ಮಾಡುವಂತಹ ಅವ್ಯಯ ಪದಗಳು. ಗಾಳಿ ಸುಯ್ಯನೆ ಬೀಸುತ್ತಿದೆ. ಇಲ್ಲಿ ಸುಯ್ಯನೆ ಎನ್ನುವಂಥದ್ದು ಅನುಕರಣಾವ್ಯಯ. ಮುಂದಿನ ಚಿತ್ರ. ಮಕ್ಕಳು ಗಡಗಡ ನಡುಗುತ್ತಿದ್ದಾರೆ. ಇಲ್ಲಿ ಗಡಗಡ ಎನ್ನುವಂಥದ್ದು ಅನುಕರಣಾವ್ಯಯ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ವಿಚಾರವನ್ನ ಅರಿತುಕೊಳ್ಳೋಣ. ಇಲ್ಲಿನ ವಾಕ್ಯಗಳನ್ನು ಗಮನಿಸಿ. ಅವಳು ಓಡೋಡಿ ಬಂದಳು. ನೀನು ಬೇಗ ಬೇಗ ನಡೆ. ಆ ಗಿಡದಲ್ಲಿ ದೊಡ್ಡ ದೊಡ್ಡ ಹೂಗಳಿವೆ. ಅವರು ನನ್ನ ಹಿಂದೆ ಹಿಂದೆ ಬರುತ್ತಿದ್ದಾರೆ. ಈ ವಾಕ್ಯಗಳಲ್ಲಿರುವಂತಹ ಓಡೋಡಿ, ಬೇಗ ಬೇಗ, ದೊಡ್ಡ ದೊಡ್ಡ, ಹಿಂದೆ ಹಿಂದೆ ಈ ಪದಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ಒಂದು ಪದವನ್ನು ಎರಡೆರಡು ಬಾರಿ ಬಳಸಿದ್ದೇವೆ. ಓಡೋಡಿ, ಬೇಗ ಬೇಗ, ದೊಡ್ಡ ದೊಡ್ಡ, ಹಿಂದೆ ಹಿಂದೆ ಎಂಬಲ್ಲಿ ಪದಗಳನ್ನು ನಾವು ಎರಡೆರಡು ಬಾರಿ ಪುನಃ ಪುನಃ ಬಳಸಿದ್ದೇವೆ ಅಲ್ಲವೇ? ಇದನ್ನ ನಾವು ವಿರುಕ್ತಿ ಪದಗಳು ಎಂದು ಕರೆಯುತ್ತೇವೆ. ಭಾಷಾಶಾಸ್ತ್ರದಲ್ಲಿ ಈ ರೀತಿಯಾದಂತಹ ಪದಗಳಿಗೆ ವಿರುಕ್ತಿ ಪದಗಳು ಎನ್ನುತ್ತಾರೆ. ಅಂದರೆ ವಿಶೇಷಾರ್ಥವನ್ನು ಅಥವಾ ತೀವ್ರವಾದ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಅವಶ್ಯಕತೆಗೆ ಅನುಗುಣವಾಗಿ
ಒಂದೇ ಶಬ್ದವನ್ನ ಎರಡೆರಡು ಬಾರಿ ಉಚ್ಚರಿಸುತ್ತೇವೆ. ಇದನ್ನು ದ್ವಿರುಕ್ತಿ ಎಂದು ಕರೆಯುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ನಾವು ಆ ಪದವನ್ನ ತೋರಿಸಬೇಕು, ಅದಕ್ಕೋಸ್ಕರ ಎರಡೆರಡು ಬಾರಿ ನಾವು ಅದನ್ನು ಹೇಳುತ್ತೇವೆ. ಇನ್ನು ಕೆಲವು ಬಾರಿ ನಮ್ಮ ಭಾವನೆಗಳು ತೀವ್ರವಾದಾಗ ಅದನ್ನು ಇನ್ನೊಮ್ಮೆ ಹೇಳುತ್ತೇವೆ, ಮತ್ತೊಮ್ಮೆ ಹೇಳುತ್ತೇವೆ. ಈ ರೀತಿಯಾಗಿ ಮತ್ತೆ ಮತ್ತೆ ಒಂದೇ ಶಬ್ದವನ್ನ ಪುನಃ ಪುನಃ ಎರಡು ಬಾರಿ ಬಳಸುವುದರಿಂದ ಇದನ್ನ ದ್ವಿರುಕ್ತಿ ಎಂದು ಕರೆಯುತ್ತಾರೆ. ಸಂಸ್ಕೃತದ ಪದ ದ್ವಿ ಅಂದರೆ ಎರಡು, ಉಕ್ತಿ ಅಂದರೆ ಹೇಳಿದ್ದು, ಎರಡು ಬಾರಿ ಹೇಳಿದ್ದು ಎಂದರ್ಥ. ಈ ಉದಾಹರಣೆಗಳನ್ನು ಗಮನಿಸಿ. ಹೇಳಿ ಹೇಳಿ, ತಿಂದು ತಿಂದು, ನೋಡಿ ನೋಡಿ, ಬಿದ್ದು ಬಿದ್ದು, ನಕ್ಕು ನಕ್ಕು, ಕೇಳಿ ಕೇಳಿ, ಓದಿ ಓದಿ, ಬರೆದು ಬರೆದು, ಇಳಿದು ಇಳಿದು, ಆಡಿ ಆಡಿ ಇವೆಲ್ಲವೂ ವಿರುಕ್ತಿಗಳಿಗೆ ಉದಾಹರಣೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ರೀತಿಯಾದಂತಹ ಉದಾಹರಣೆಗಳು ಪಾಠದಲ್ಲಿ ಬಂದಾಗ ಅವುಗಳನ್ನು ಗಮನಿಸಿ ನೆನಪಿಟ್ಟುಕೊಂಡು ಇವು ದ್ವಿರುಕ್ತಿಗಳು ಎಂಬುದನ್ನು ಸ್ಮರಣೆಗೆ ತಂದುಕೊಳ್ಳಿ. ಇನ್ನು ಜೋಡಿ ಪದಗಳು. ನಿರ್ದಿಷ್ಟವಾದ ಅರ್ಥ ಇಲ್ಲದ ಅಥವಾ ಇರುವ, ಅರ್ಥ ಇಲ್ಲದೇ ಇರಬಹುದು ಅಥವಾ ಅರ್ಥ ಇರಬಹುದು, ಆದರೆ ಪ್ರಾಸಬದ್ಧವಾಗಿ ಹೇಳುವ ಎರಡನೇ ಪದವನ್ನು ಜೋಡಿ ಪದ ಎಂದು ಕರೆಯುತ್ತಾರೆ. ಕೆಲವು ಸಂದರ್ಭದಲ್ಲಿ ಎರಡನೇ ಪದಕ್ಕೆ ಅರ್ಥವಿರುತ್ತದೆ, ಕೆಲವು ಸಂದರ್ಭದಲ್ಲಿ ಎರಡನೇ ಪದಕ್ಕೆ ಅರ್ಥ ಇರಬೇಕು ಎಂಬ ನಿಯಮ ಇಲ್ಲ. ಆದರೆ ಪ್ರಾಸಬದ್ಧವಾಗಿ ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸುವಂತಹ ಈ ರೀತಿಯಾದಂತಹ ಪ್ರಯೋಗಗಳನ್ನು ನಾವು ಜೋಡಿ ಪದಗಳ ಪ್ರಯೋಗ ಎಂದು ಹೇಳುತ್ತೇವೆ. ಉದಾಹರಣೆಗಳನ್ನು ಗಮನಿಸಿ. ಅಕ್ಕಪಕ್ಕ, ನೆರೆ ಹೊರೆ, ಆಟ ಪಾಠ, ಗಿಡ ಗಂಟಿ, ತಿಂಡಿ ತೀರ್ಥ, ಭಯ ಭಕ್ತಿ, ಉಡುಗೆ ತೊಡುಗೆ, ಕಾಡು ಮೇಡು, ಸುತ್ತಮುತ್ತ, ಹಣ್ಣು ಹಂಪಲು. ಇಲ್ಲೆಲ್ಲ ಅಕ್ಕಪಕ್ಕ ಎನ್ನುವಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಜನರು ವಾಸವಾಗಿದ್ದಾರೆ. ಗಮನಿಸಿ. ನೆರೆಹೊರೆಯವರು ನಮಗೆ ಸಹಾಯ ಮಾಡುತ್ತಾರೆ. ಮಕ್ಕಳು ಆಟ ಪಾಠವಾಡಿ ತರಗತಿಗಳಿಗೆ ಓಡಿದರು. ಈ ವಾಕ್ಯಗಳಲ್ಲಿ ಪ್ರಾಸಬದ್ಧವಾಗಿ ಮಾತನಾಡುವಂತಹ ಭಾಷಾ ಸೌಂದರ್ಯವನ್ನು ಗಮನಿಸಿರಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಾಕ್ಯಗಳನ್ನು ಗಮನಿಸಿ. ನಮ್ಮ ಸುತ್ತಮುತ್ತ ಇರುವುದೇ ಪರಿಸರ. ನಾವು ಹಬ್ಬ ಹರಿದಿನ ಆಚರಿಸೋಣ. ನಾಳೆ ನಿಮ್ಮ ಬಂಧು ಬಳಗದವರು ಬರುವರು. ತಿಂಡಿ ತೀರ್ಥ ಸೇವಿಸಿ ಆಟವಾಡೋಣ. ಈ ವಾಕ್ಯಗಳಲ್ಲಿ ಸುತ್ತಮುತ್ತ, ಹಬ್ಬ ಹರಿದಿನ, ಬಂಧು ಬಳಗ, ತಿಂಡಿ ತೀರ್ಥ ಈ ಪದಗಳು ಭಾಷೆಯ ಸೊಬಗನ್ನು ಹೆಚ್ಚಿಸಲು ಒಂದು ಪದದ ಜೊತೆಗೆ ಅದಕ್ಕೆ ಪೂರಕ ಅರ್ಥವುಳ್ಳ ಇನ್ನೊಂದು ಪದವನ್ನು ಸೇರಿಸಿ ಬಳಸುವಂಥದ್ದು ಇಲ್ಲಿ ನಾವು ಉದಾಹರಣೆಗಳಲ್ಲಿ ಗಮನಿಸಬಹುದು. ಸುತ್ತಮುತ್ತ, ಹಬ್ಬ ಹರಿದಿನ, ಬಂಧು ಬಳಗ, ತಿಂಡಿ ತೀರ್ಥ ಇವೆಲ್ಲವೂ ಕೂಡ ಹಾಗಾದರೆ ಜೋಡಿ ಪದಗಳಿಗೆ ಉದಾಹರಣೆಗಳು, ಜೋಡಿ ಪದಗಳು ಅಥವಾ ಜೋಡು ನುಡಿಗಳು ಎಂದು ಇವುಗಳಿಗೆ ಹೆಸರು. ಪ್ರಿಯ ವಿದ್ಯಾರ್ಥಿಗಳೇ, ಈ ರೀತಿಯಾದಂತಹ ಪದಗಳನ್ನು ಒಂದು ಪಟ್ಟಿ ಮಾಡೋಣ. ಅವುಗಳನ್ನು ನಾವು ಮಾತನಾಡುವಾಗ ಬಳಸೋಣ ಅಥವಾ ಬೇರೆಯವರು ಮಾತನಾಡುತ್ತಿರುವಾಗ ಈ ರೀತಿಯ ಪದಗಳು ಇದ್ದಾಗ ಅವುಗಳನ್ನು ಗಮನಿಸೋಣ. ಅನುಕರಣಾವ್ಯಯಗಳು, ದ್ವಿರುಕ್ತಿಗಳು, ಜೋಡು ನುಡಿಗಳು. ಅನುಕರಣಾವ್ಯಯಗಳಿಗೆ ಉದಾಹರಣೆ ಪಟಪಟ, ಸರಸರ, ಢಣ ಢಣ, ಝಣ ಝಣ, ಢವ ಢವ, ಜಿಟಿ ಜಿಟಿ, ಗಡಗಡ, ಚುರು ಚುರು, ಲಕ ಲಕ, ಕರಕರ. ದ್ವಿರುಕ್ತಿಗಳಿಗೆ ಉದಾಹರಣೆಗಳು ಬನ್ನಿ ಬನ್ನಿ, ಅಬ್ಬಬ್ಬಾ, ಹೌದು ಹೌದು, ಬೇಡ ಬೇಡ, ಸಾಕು ಸಾಕು, ಹೆಚ್ಚು ಹೆಚ್ಚು, ಈಗೀಗ, ಇರಲಿ ಇರಲಿ, ನಗು ನಗುತ್ತ, ತುತ್ತ ತುದಿ. ಇನ್ನು ಜೋಡು ನುಡಿಗಳಿಗೆ ಉದಾಹರಣೆಗಳು ಸಿಹಿ ಕಹಿ, ನೋವು ನಲಿವು, ಸುಖ ದುಃಖ, ಹಾಲು ಜೇನು, ಮನೆ ಮರ, ಹಣ್ಣು ಹಂಪಲು, ಆಟ ಪಾಠ, ಬೇವು ಬೆಲ್ಲ, ಓದು ಬರಹ, ಬೆಟ್ಟ ಗುಡ್ಡ.
ಪ್ರಿಯ ವಿದ್ಯಾರ್ಥಿಗಳೇ, ಈ ಅನುಕರಣಾವ್ಯಯಗಳನ್ನು, ದ್ವಿರುಕ್ತಿಗಳನ್ನು, ಜೋಡು ನುಡಿಗಳನ್ನು ಬಳಸಿ ವಾಕ್ಯ ಮಾಡುವುದನ್ನು ಅಭ್ಯಾಸ ಮಾಡಿ. ಇಂದಿನ ತರಗತಿಯಲ್ಲಿ ನಾವು ದ್ವಿರುಕ್ತಿಗಳು, ಜೋಡು ನುಡಿಗಳು ಮತ್ತು ಅನುಕರಣಾವ್ಯಯಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡ್ವಿ. ಅದರ ಜೊತೆಗೆ ಅರ್ಥ ವ್ಯತ್ಯಾಸವನ್ನು ಕೂಡ ಆರಂಭದಲ್ಲಿಯೇ ನಾವು ಗಮನಿಸಿದ್ದೇವೆ. ನಾವು ಯಾವಾಗಲೂ ಕೂಡ ಮಾತನಾಡುವಾಗ ಶುದ್ಧವಾಗಿ, ಸ್ವಚ್ಛವಾಗಿ ಮಾತನಾಡಬೇಕು. ಅದೇ ರೀತಿಯಾಗಿ ಬರವಣಿಗೆಯಲ್ಲೂ ಕೂಡ ಶುದ್ಧತೆ, ಸ್ಪಷ್ಟತೆ ಇರಲಿ. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ವಿಚಾರವನ್ನು ಸುಲಭವಾಗುವ ರೀತಿಯಲ್ಲಿ ವಿವರಿಸಿದ್ದೇನೆ. ನೀವು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹೆಚ್ಚು ಹೆಚ್ಚು ಹಂಚಿಕೊಳ್ಳಿ. ಅವರೂ ಕೂಡ ಈ ವಿಚಾರವನ್ನು ತಿಳಿದುಕೊಂಡು ಕನ್ನಡವನ್ನು ಬಳಸಲಿ, ಕನ್ನಡವನ್ನು ಬೆಳೆಸಲಿ, ಕನ್ನಡವನ್ನು ಪ್ರತಿಯೊಬ್ಬರೂ ಕೂಡ ಗೌರವಿಸಲಿ, ಪ್ರತಿಯೊಬ್ಬರೂ ಕೂಡ ಬೆಳಗಲಿ. ಧನ್ಯವಾದಗಳು. ಮುಂದಿನ ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರುತ್ತೇನೆ. ನಮಸ್ಕಾರ.